ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಲ್ಲ ನಿಮ್ಮ ಮನಸ್ಸಲ್ಲಿರುವಂತ ಪರ್ಸನ್, ನೀವು ಲವ್ ಮಾಡ್ತಿರುವಂತ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಒಳ್ಳೆ ಸ್ನೇಹಿತೆ ಇರ್ಬೋದು, ಯಾರೇ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಂತ ತುಂಬಾ ಹಚ್ಕೊಂಡಿರುವಂತ ಪರ್ಸನ್ ನಿಮ್ಮ ಜೊತೆ ಕೊನೆವರೆಗೂ ಇರ್ತಾರಾ ಅಂತ ನಾವು ತಿಳ್ಕೊಳ್ಳೋಣ. ಅವರ ಮನಸ್ಸಿನಲ್ಲಿ ಏನಾಗ್ತಾ ಇದೆ? ಸೊ ಇನ್ ಕೇಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಯಾಕೆ ಆನ್ ಅಂಡ್ ಆಫ್ ಆಗ್ತಾ ಇದ್ದಾರೆ? ಅವ್ರಿಗೆ ಏನಾದ್ರೂ ತೊಂದರೆ ಇದೆಯಾ ಅನ್ನೋದು ನಾವು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಅವರ ಹೆಸರನ್ನ 3 ಟೈಮ್ಸ್ ನಿಮ್ಮ ಜೊತೆ ಅವರ ನೇಮ್ನ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ 5 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನೀವು ಒಂದು ಅಫರ್ಮೇಷನ್ ಮಾಡಿಕೊಂಡು ಸೊ ಮನಸ್ಸಲ್ಲಿ ಆ ನೇಮ್ಸ್ನ ತಗೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್. ಸೊ ಇಲ್ಲಿ ಅವರು ಏನು ಭರವಸೆ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ, ಏನು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ, ಚಾಲೆಂಜಸ್ನ ಎದುರಿಸ್ತಾ ಇದ್ದಾರೆ, ಏನಾದ್ರು ಹೋಪ್ ಇದೆಯಾ, ಇಲ್ಲಾಂದ್ರೆ ಸೋಲ್ ಡೀಪ್ ಲರ್ನಿಂಗ್ ಅನ್ನೋದು ಏನಾದ್ರು ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅವರು ಪರ್ಸ್ನಲಿ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಾ ಇದ್ದಾರೆ, ಏನ್ ತಿಳ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡೋಣ. ಇಲ್ಲಿ ಮೊದಲಿಗೆ ಕಾರ್ಡ್ನ ನೋಡ್ತಾ ಇರ್ಬೋದು ನೀವು. ಸೊ ಅವರು ನಿಮ್ಮನ್ನ ತುಂಬಾನೇ ಸ್ಪೆಷಲ್ ಪರ್ಸನ್ ಅಂತ ತಿಳ್ಕೊಂಡಿದ್ದಾರೆ. ಸೊ ಯಾವಾಗ್ಲೇ ನಿಮ್ಮನ್ನ ಭೇಟಿ ಮಾಡ್ಲಿ, ಯಾವಾಗಾದ್ರೂ ನಿಮ್ ಜೊತೆ ಇರ್ಲಿ, ತುಂಬಾನೇ ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ ನನ್ಗೆ ಅಂತ ಭಾವಿಸ್ತಾ ಇದ್ದಾರೆ. ತುಂಬಾ ಶಕ್ತಿಯುತ ಅನುಭವ ಆಗುತ್ತೆ ನನಗೆ, ಒಂದು ಪವರ್ ಎನರ್ಜಿ ಸಿಗುತ್ತೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಇರ್ಬೋದು, ಮೂಮೆಂಟ್ಸ್ ನ ಅವರ ಜೊತೆ ನೀವು ಏನ್ ಕಳೀತಾ ಇದ್ದೀರಾ, ಇಲ್ಲ ಅವರು ನಿಮ್ಮ ಜೊತೆ ಯಾವ ಮೂಮೆಂಟ್ಸ್ ನ ಶೇರ್ ಮಾಡ್ತಾ ಇದ್ದಾರೆ, ಒಂದು ಎಮೋಷನಲ್ ವಿಕ್ಟರಿ ಮತ್ತೆ ರೆಕಗ್ನೈಸೇಷನ್ ತುಂಬಾ ಕಾಣಿಸ್ತಾ ಇದೆ. ಅವ್ರ ಜೊತೆಲಿ ಇದ್ರೆ ಸಾಕು, ಅವ್ರು ಹೇಳ್ತಾರೆ ನೀವು ನನ್ನ ಜೊತೆ ಇದ್ರೆ ಸಾಕು, ನನಗೆ ಗೆಲುವಿದೆ, ಸಕ್ಸಸ್ ಇದೆ, ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬಾನೇ ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಪಾಸಿಬಲಿ ನಿಮ್ಮ ಜೊತೆ ಇರುವಂತ ಕ್ಷಣನ ಅವರು ಬೇರೆ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ. ತುಂಬಾನೇ ನಿಮ್ಗೆ ಒಂದು ಪ್ರೈಡ್, ಹೆಮ್ಮೆ ಆಗುವಂತ ಆಮ್, ವ್ಯಕ್ತಿತ್ವ ನಿಮ್ದು ಅಂತ ಅವರು ಹೇಳ್ತಾರೆ. ಎಲ್ಲರ ಹತ್ರನೂ ಹೇಳ್ಕೊಂಡು ಆ ತರ ತುಂಬಾ ಖುಷಿಯಿಂದ ಇರ್ತಾರೆ. ಸೊ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಸೊ ತುಂಬಾನೇ ಗೌರವವನ್ನು ಕೊಡ್ತಾರೆ. ಸೊ ಅವರು ಈಗಾಗ್ಲೇ ನಿಮ್ಮೊಂದಿಗೆ ಒಂದು ಫ್ಯೂಚರ್ ನ ಕಂಡ್ಕೊಂಡಿದ್ದಾರೆ. ಒಂದು ಫ್ಯೂಚರ್ ಅಲ್ಲಿ ಈ ತರ ಇರ್ಬೇಕು ನಿಮ್ಮ ಜೊತೆ ಅಂತ ಭಾವಿಸ್ತಾ ಇದ್ದಾರೆ. ಸೊ ನೀವು ಕನೆಕ್ಷನ್ ಅಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಅದನ್ನ ನೀವು ಸೆನ್ಸ್ ಮಾಡ್ತಾ ಇದ್ದೀರಾ. ಅವರ ಭಾವನೆಗಳು ಏನು ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಏನಾದ್ರು ನಿಮ್ಗೆ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವರು ತುಂಬಾನೇ ಪ್ರೌಡ್ ಫೀಲ್ ಆಗಿದ್ದಾರೆ. ನಿಮ್ಮ ಒಂದು ಸ್ನೇಹ ಆಗಿರ್ಬೋದು, ಒಂದು ರಿಲೇಶನ್ಶಿಪ್, ಏನು ಒಂದು ಬಾಂಧವ್ಯವನ್ನು ನೀವು ಇಟ್ಕೊಂಡಿದ್ದೀರಾ ಅವರ ಜೊತೆ, ತುಂಬಾನೇ ಅವರು ಖುಷಿ ಪಡ್ತಾ ಇದ್ದಾರೆ. ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಎಮೋಷನಲಿನು. ನಿಮ್ ಜೊತೆ ಇದ್ದಾಗನು, ಇಲ್ಲ ಪಬ್ಲಿಕ್ ಅಲ್ಲಿ ಫ್ಯಾಮಿಲಿ ಜೊತೆ ಇರ್ಬೇಕಾದ್ರೆ, ಫ್ಯೂಚರ್ ಅಲ್ಲಿ ನಿಮ್ಗೆ ಇವಾಗ ಕಾಣಿಸಿಲ್ದೇ ಇರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ತುಂಬಾನೇ ಅವರು ಹೆಮ್ಮೆ ಪಡುವಂತ ಪರ್ಸನ್ ನೀವು ಅಂತ ಹೇಳ್ಕೊಳುತ್ತಾ ದಿನ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹ್ಯಾಂಗ್ ಮ್ಯಾನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ನೀವು ಅನ್ಕೊಂತಾ ಇರೋದು ಆಗ್ತಾನೆ ಇರ್ಬೋದು. ದೈವಿಕ ವಿಳಂಬ ಆಗ್ತಾ ಇರ್ಬೋದು, ಇಲ್ಲ ಆಂತರಿಕ ಬದಲಾವಣೆನೂ ಆಗ್ತಾ ಇರ್ಬೋದು, ಇನ್ನರ್ ಶಿಫ್ಟ್ ಆಗ್ತಾ ಇರ್ಬೋದು. ಸೊ ನಿಮ್ಗೆ ಏನ್ ನಾನು ಅನ್ಕೊಂಡಿದ್ ಏನೂ ಆಗ್ತಾ ಇಲ್ಲ, ಎಷ್ಟೇ ಸತಿ ನಾನು ದೇವರಲ್ಲಿ ಬೇಡ್ಕೊಂಡ್ರು, ನನ್ನ ಪ್ರಾರ್ಥನೆ, ಪೂಜೆ ಪುನಸ್ಕಾರ ಏನೇ ಮಾಡಿದ್ರುನು ಎಲ್ಲಾನು ಪಾಸ್ ಆಗ್ತಾ ಇದೆ, ಯಾವ್ದನ್ನು ನನ್ಗ ಅನ್ಕೊಂಡಿರೋ ರೀತಿ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅಂತ ನೀವು ಕೇಳ್ಕೊಂತಾ ಇರ್ಬೋದು. ಸೊ ಇಲ್ಲಿ ನಾವು ರೀಡಿಂಗ್ ಅಲ್ಲಿ ನಾವು ನೋಡ್ತಾ ಇದೀವಿ, ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದಾರೆ ಸ್ವಲ್ಪ ದಿನ ವೇಟ್ ಮಾಡಿ, ಸ್ವಲ್ಪ ದಿನ ಕಾಯಿರಿ. ಸೊ ನಿಧಾನ ಒಳ್ಳೇದಕ್ಕೇನೆ ಅಂತ ಹೇಳ್ತಾ ಇದಾರೆ. ಇಲ್ಲ ಅಂದ್ರೆ ನೀವು ಯಾವ ವಿಷಯದವಾಗಿ ನೀವು ಏನು ಆಗ್ತಾ ಇಲ್ಲ ಅಂತ ಅನ್ಕೊಂಡಿತಾ ಇದ್ದೀರಾ, ಅದು ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು, ನಿಮ್ಮ ಸ್ನೇಹ ವಿಚಾರ ಆಗಿರ್ಬೋದು, ನಿಮ್ದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿರ್ಬೋದು. ಸೊ ನೀವು ಡಿಫ್ರೆಂಟ್ಲಿ ಆಗಿ ಥಿಂಕ್ ಮಾಡ್ಬೇಕಾಗುತ್ತೆ. ಏನು ನೀವು ಚಿಂತನೆ ಮಾಡ್ತಾ ಇದ್ದೀರಾ, ಬೇರೆ ರೀತಿಯಿಂದ, ಬೇರೆ ಡೈರೆಕ್ಷನ್ ಅಲ್ಲಿ ನೀವು ಯೋಚನೆ ಮಾಡಿದಾಗ ಖಂಡಿತ ನಿಮ್ಗೆ ಒಂದು ದಾರಿ ಸಿಗುತ್ತೆ. ಏನೇ ಕನ್ಫ್ಯೂಷನ್ಸ್ ಇರ್ಬೋದು, ಲ್ಯಾಕ್ ಆಫ್ ಕ್ಲಾರಿಟಿ ಇರ್ಬೋದು, ಒಂದು ಏನೋ ಕೊರತೆ, ಹಿಂಜರಿಕೆ ಇರ್ಬೋದು. ಸೊ ಇಲ್ಲಿ ಹೋರಾಟ ಮಾಡಿದ್ರೆ
ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಬಟ್ ನೀವು ಶಿಫ್ಟ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಸೊ ಡಿಸಿಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಡೈರೆಕ್ಷನ್ನ ಚೇಂಜ್ ಮಾಡೋದು ಅಗತ್ಯ ಇದೆ. ಆಗ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ರಿಜೆಕ್ಷನ್ ಅಂತ ಏನೂ ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ. ಸೊ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಅಕಸ್ಮಾತ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ರೆ, ಸೊ ನೀವು ಏನು ಗ್ರೋ ಆಗ್ತಾ ಇಲ್ಲ ಅನ್ನೋದಾದ್ರೆ, ಸೊ ಇದು ದೇವರು ನಿಮಗೆ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ಕಲಿಯೋದಿದೆ, ನಿಮ್ಮ ಪಾರ್ಟ್ನರು ಕಲಿಯೋದಿದೆ. ಸೊ ಪೇಷನ್ಸ್ ಅಂಡ್ ಎಮೋಷನಲ್ ಕ್ಲಾರಿಟಿ ನಿಮ್ದು ಆಗೋದಿದೆ. ಸೊ ಆದ್ರಿಂದ ಡಿವೈನ್ ಟೈಮಿಂಗ್ ಅಲ್ಲಿ ಸ್ವಲ್ಪ ದಿನ ನೀವು ವೇಟ್ ಮಾಡೋದು ಒಳ್ಳೇದು ಅಂತ ಇಲ್ಲಿ ನಾವು ಟ್ಯಾರೋ ಮುಖಾಂತರ ತಿಳ್ಕೊಬಹುದು. ಸೊ ಇಲ್ಲಿ ಅವರ ಸ್ಟೆಬಿಲಿಟಿ ಏನಾಗಿದೆ, ನಿಮ್ಮ ಪ್ರೀತಿಯಲ್ಲಿ ಸ್ಥಿರತೆ ಇದೆಯಾ, ನಾನು ವೇಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಕೇಳೋದಾದ್ರೆ, ಖಂಡಿತ ಇಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮಗೋಸ್ಕರ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಒಂದು ಡಿವೈನ್ ಟೈಮಿಂಗ್ಗೋಸ್ಕರ. ಯಾವುದೋ ಒಂದು ಸಂಕಟದಲ್ಲಿ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಆ ಸಂಕಟದಲ್ಲಿ ಇದ್ರೂ ಕೂಡ ಅವರ ಎನರ್ಜಿನ ಹೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಎಮೋಷನಲ್ ಡೆಪ್ತ್ ಅಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ತಾರ ಅಂತ ಕೇಳೋದಾದ್ರೆ, ಎಸ್, ನಿಮ್ಮ ಪಾರ್ಟ್ನರ್ ಎನರ್ಜಿ ತುಂಬಾ ಬೋಲ್ಡ್, ಚಾರ್ಮಿಂಗ್ ಆಗಿದೆ. ಸೊ ಅವರು ತುಂಬಾ ದಿಟ್ಟ ನಿರ್ಧಾರವನ್ನು ಅವರು ತಗೊಂಡೇ ತಗೊಳ್ತಾರೆ. ಅವರ ಮನಸ್ಸಿನಲ್ಲಿ ಆಸೆ ಇದೆ, ಬಯಕೆ ಇದೆ ನಿಮ್ಮ ಜೊತೆ ಇರಬೇಕು ಅಂತ. ಖಂಡಿತ ಅವರು ಬಲವಾದ ಭಾವನೆಗಳನ್ನು ಹೊಂದಿರೋದ್ರಿಂದ ಖಂಡಿತ ಅವರು ಸಾಮಾನ್ಯವಾಗಿ ಇರೋದಿಲ್ಲ. ಸೊ ವೈಯಕ್ತಿಕ ನಿರ್ಧಾರವನ್ನು, ಸ್ವಾತಂತ್ರ್ಯವನ್ನು ಅವರು ಇಷ್ಟಪಡ್ತಾರೆ, ಲೀಡರ್ಶಿಪ್ ಕ್ವಾಲಿಟಿನೂ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಯಾವುದೇ ತರ ಫೋರ್ಸ್ ಮಾಡೋದಂದ್ರೆ ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೋಸ್ಕರ ನೀವು ಸಮಯ ಕೊಟ್ರೆ ಖಂಡಿತ ಅವರು ಫ್ಯೂಚರ್ ಅಲ್ಲಿ ನಿಮ್ಮ ಜೊತೆ ಬರ್ತಾರೆ. ಬಟ್ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಅವರಿಗೆ ಒಂದು ಭಯ, ಆತಂಕ, ಇಲ್ಲಾಂದ್ರೆ ಕಂಟ್ರೋಲ್ ಆಗುವಂತ ಸಿಚುಯೇಷನ್ಸ್ ಕಾಣಿಸ್ತಾ ಇದೆ. ಅವರ ಐಡೆಂಟಿಟಿ ಲೂಸ್ ಆಗ್ತಾ ಇದೆ ಅಂತ ಭಾವನೆಗಳು ಬರ್ತಾ ಇದೆ. ಹಾಗಂದ್ರೆ ಅವರಿಗೆ ತುಂಬಾನೇ ಪೇನ್ ಇದೆ ಅಂತ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಯಾವುದೋ ಒಂದು ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಇಲ್ಲ ಹಳೆ ವಿಚಾರ ಇರ್ಬೋದು, ಅದು ಒಂದು ಎಮೋಷನಲ್ ಪೇನ್ ಅನ್ನೋದು ಇಲ್ಲಿ ಹೆಚ್ಚಿಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಖಂಡಿತ ನೀವು ಒಂದು ಟ್ರಸ್ಟ್ ಇಟ್ಕೊಂಡ್ರೆ, ಸೊ ಇದರಿಂದ ಹೀಲ್ ಆಗ್ತೀರಾ. ಒಂದು ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಫಾರ್ಗಿವ್ನೆಸ್, ಕಮ್ಯುನಿಕೇಶನ್ ಮಾಡಿ ಸರಿಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗ್ ಕ್ವೆಶನ್ಗೆ ಇಲ್ಲಿ ಖಂಡಿತ ಅವರು ಲಾಂಗ್ ಟರ್ಮ್ ಸ್ಟೇ ಆಗ್ತಾರಾ ಆಗಲ್ವಾ ಅಂತ ನಾವು ತಿಳ್ಕೊಳ್ಳುವಂತ ಟೈಮ್ ಬಂದಿದೆ. ಸೊ ಆನ್ಸರ್ ಇಸ್ ಎಸ್ ಅಂತ ಹೇಳ್ಬೋದು. ಈ 5 ಕಾರ್ಡ್ಸ್ ಮುಖಾಂತರ ನಮ್ಗೆ ಆನ್ಸರ್ ಎಸ್ ಅಂತ ಬಂದಿದೆ. ಎಸ್, ಕೆಪಾಸಿಟಿ ಇದೆ. ಸೊ ಅವರು ಖಂಡಿತ ಸ್ಟೇ ಆಗ್ತಾರೆ, ನಿಮ್ಮನ್ನ ವ್ಯಾಲ್ಯೂ ಮಾಡ್ತಾರೆ, ತುಂಬಾನೇ ಅಡ್ಮೈರ್ ಮಾಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಫಿಸಿಕಲ್ ಅಂಡ್ ಎಮೋಷನಲ್ ಲೆವೆಲ್ ಸ್ಟ್ರಾಂಗ್ ಆಗಿದೆ. ಸೊ ಪವರ್ ಇದೆ, ತುಂಬಾ ನೀವು ಡಿಪೆಂಡ್ ಆಗ್ತೀರಾ ಒಬ್ರಿಗೋಸ್ಕರ. ಸೊ ಹೀಲ್ ಆಗ್ಬೇಕಾಗಿದೆ ಪಾಸ್ಟ್ ಪೇನ್ ಇಂದ. ಸೊ ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದೆ. ಓವರ್ ಫಿಯರ್ ಅನ್ನೋದು ಏನಿದೆಯೋ, ಭಯ, ಆತಂಕ, ಅದನ್ನ ದೂರ ಮಾಡ್ಕೊಂಡಾಗ ಖಂಡಿತ ನಿಮ್ಮದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗುತ್ತೆ. ಈ ಕನೆಕ್ಷನ್ ಗ್ರೋ ಆಗುತ್ತೆ ಅಂತ ಹೇಳ್ತಾ, ನಾನು ಇಲ್ಲಿ ಟೆಲಿಪತಿ ಮುಖಾಂತರ ಅವರ ರೊಮ್ಯಾಂಟಿಕ್ ಮೆಸೇಜ್, ರೊಮ್ಯಾಂಟಿಕ್ ಸಂದೇಶ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ನಾನು ಕಾರ್ಡ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಕಂಟ್ರೋಲ್ ಮಾಡುವಂತ ಏನಾದ್ರು ಯೋಚನೆ ಇದ್ರೆ, ಇಲ್ಲ ಮಾಡ್ತಾ ಇದ್ರೆ, ಸೊ ಸಿಚುಯೇಷನ್ ನ್ಯಾಚುರಲ್ ಆಗಿ ವಾಪಸ್ ಬರೋದಕ್ಕೆ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಸೊ ಅದು ಡಿವೈನ್ ಟೈಮಿಂಗ್ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ. ದೇವರ ದೈವಿಕ ಟೈಮಿಂಗ್ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ. ನಮ್ಮ ಇಬ್ಬರ ಸಂಬಂಧ ಗ್ರೋ, ದಯವಿಟ್ಟು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಮಿ ಪಿಕ್ ಒನ್ ಮೋರ್ ಕಾರ್ಡ್. ಓಕೆ, ಕೀಪ್ ಆನ್ ಎ ಓಪನ್ ಮೈಂಡ್ ಅಂತ ಇದ್ದಾರೆ. ಸೊ ನೀವು ನಿಮ್ಮ ಮನಸ್ಸನ್ನು ಓಪನ್ ಅಪ್ ಆಗಿ ಇಟ್ಕೊಳ್ಳಿ, ಒಂದು ಬ್ರಾಡ್ ಮೈಂಡೆಡ್ ಅಲ್ಲಿ ಯೋಚನೆ ಮಾಡಿ. ಸೊ ನಿಮ್ಮ ಸೋಲ್ಮೇಟ್, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಡಿಫರ್ ಆಗಿದ್ದಾರೆ, ಯೂಶುವಲ್ ಟೈಪ್ ಅಲ್ಲಿ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಜಾಸ್ತಿ ಪಟ್ಟು ಅವರ ಪ್ರೀತಿಯಾಗ್ಲಿ, ಅವರು ಇರುವಂತ ವ್ಯಕ್ತಿತ್ವವಾಗ್ಲಿ ಚೇಂಜ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಸೊ ಹಾಗಾದ್ರೆ ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಸಂದೇಶ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಕ್ವೆಶನ್ ನ ಕೇಳ್ಬೋದು. ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.